ನಮಸ್ಕಾರ ಕನ್ನಡ ನಾಡಿನ ಜನತೆಗೆ. ಇವತ್ತು ನಾನು ನಮ್ಮ ಮೆಚ್ಚಿನ ಕಬ್ಬನ್ ಪಾರ್ಕಲ್ಲಿ ಫ್ಲವರ್ ಶೋ ನಡೀತೈತೆ. ಬರ್ರಿ ನಿಮ್ಮೆಲ್ಲರೂ ನಾನು ಕರ್ಕೊಂಡು ಹೋಗ್ತೀನಿ. ಇದು ಮೊದಲನೇ ಬಾರಿ ನಮ್ಮ ಕಬ್ಬನ್ ಪಾರ್ಕಲ್ಲಿ ನಡೀತೈತೆ. ಬನ್ನಿ ನೀವೆಲ್ಲರೂ ಇರಿ. ಫಸ್ಟ್ ಬೆಂಗಳೂರು ಬನ್ನಿ, ಆಮೇಲೆ ವಿಧಾನಸೌಧ ಕಡೆಯಿಂದ ಕಬ್ಬನ್ ಪಾರ್ಕ್ ಒಂದು 500 ಮೀಟರ್ಸ್ ಅಲ್ಲೇ ಐತೆ. ಬರ್ರಿ. ನಾನಿವಾಗ KR ಸರ್ಕಲ್ ಟಿಕೆಟ್ ತಗೊಂಡು KR ಸರ್ಕಲಲ್ಲಿ ಇಳ್ಕೊಂಡು ಬಸ್ನ ಇವಾಗ ಹೋಗ್ತಾಯಿದ್ದೀನಿ. ನೋಡ್ರಿ, ಕಬ್ಬನ್ ಪಾರ್ಕ್ನ ರೀಚ್ ಆಗಿದೆ. ಇವಾಗ ನಾನು ಕಬ್ಬನ್ ಪಾರ್ಕ್ ಆ ಕಡೆಯಿಂದ ನಡ್ಕೊಂಡು ಬರ್ತಾರೆ. ಇಲ್ಲಿ ಬಾಲ್ ಭವನ್ ಸಿಕ್ತು. ಬಾಲ್ ಭವನಲ್ಲೇ ಫ್ಲವರ್ ಶೋ ನಡೀತಿರೋದು. ಅದಕ್ಕೆ ಸ್ವಾಗತ ಕೊಡ್ತಾವೆ ನೋಡ್ರಿ ಬ್ಯಾನರಲ್ಲಿ. ನೋಡಿ, ಸ್ವಾಗತ ಅಲ್ಲ ರೀ, ಸುಸ್ವಾಗತ ಕೊಡ್ತವ್ರೆ ನೋಡ್ರಿ. ಇಲ್ಲಿ ಎಷ್ಟು ಚೆನ್ನಾಗೈತೆ. ಇವಾಗ ನೋಡ್ರಿ, ಅಲ್ಲಿ ಸುಸ್ವಾಗತ ಕೊಡ್ತಾಯಿದ್ರು. ಮತ್ತೆ ಇಲ್ಲಿ ಬಂದು ನೋಡ್ರಿ, ಬ್ಯಾನರಲ್ಲಿ ಹಾಕೋರೆ ಟಿಕೆಟ್ ಪ್ರೈಸು ಅಡಲ್ಟ್ಸಿಗೆ 30, ಚಿಲ್ಡ್ರನ್ಗೆ 10 ರುಪೀಸು. ಮತ್ತು ಇದು 27/11/25ರಿಂದ 7/12/2025 ಇರುತ್ತದೆ. ನಾನು ಇವಾಗ ಟಿಕೆಟ್ ತಗೊಂಡು ಕಬ್ಬನ್ ಪಾರ್ಕ್ ಒಳಗಡೆ ಹೋಗ್ತಾಯಿದ್ದೀನಿ. ಇವಾಗ ಇಲ್ಲಿ ಎಂಟ್ರಿ ಕೊಟ್ಟೆ. ಕೆಳಗಡೆ ಪಾಟ್ಸ್ ಎಲ್ಲ ಇಕ್ಕವ್ರೆ. ಮತ್ತು ಈ ಸಣ್ಣ ಅನ್ಸುತ್ತೆ ಎಂಟ್ರಿ. ಇವಾಗ ನೋಡ್ತಾ ಇರ್ಬೋದು, ಈ ಚಂದ್ರನ ಎಷ್ಟು ಚೆನ್ನಾಗಿ ಮಾಡವ್ರೆ. ಒಂದು ಆರೆಂಜ್ ಕಲರ್ ಚಾಮನ್ಗಳವ, ಇನ್ನೊಂದು ಎಲ್ಲೋ ಕಲರ್ ಚಾಮನ್ಗಳವ. ಮತ್ತು ಹಂಗೆ ಕೆಳಗಡೆ ನೋಡ್ರಿ, ವಿಧವಾದ ಹೂವುಗಳು ನೋಡಿ. ಹಂಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ ನೋಡಿ. ಇಲ್ಲಿ ಇನ್ನೂ ಕಲರ್ ಹೂವುಗಳೈತೆ. ಮತ್ತು ಆ ಕಡೆ ಎಲ್ಲೋ ಫ್ಲವರ್ಸ್ ಇತ್ತು ನೋಡಿರ್ಬೋದು. ಮತ್ತು ಹಂಗೆ ಮುಂದಕ್ಕೆ ಹೋಗ್ತಿದೆ. ಇದು ಚಿಕ್ಕ ಪಾಟಲ್ಲೇ ಇಷ್ಟೊಂದು ಫ್ಲವರ್ಸ್ ಬೆಳೆಸವ್ರೆ ನೋಡಿ. ಇನ್ನು ತುಂಬ ಚೆನ್ನಾಗಿದೆ ಇಷ್ಟು ನೋಡಿ. ಪರ್ಪಲ್ ಕಲರ್ ಫ್ಲವರ್ ಏನೈತೆ ಹಂಗೆ ಮುಂದಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇನ್ನೂ ಎಷ್ಟೊಂದು ಐತೆ ತೋರಿಸ್ತೀನಿ ನಿಮಗೆಲ್ಲ. ಫ್ಲವರ್ ಶೋ ನೋಡಿ. ಇದು ಇನ್ನೊಂದು ಪ್ಲೇಸು, ಅದ್ರ ಪಕ್ಕದಲ್ಲಿ ಇದ್ದಿತ್ತು. ಇಲ್ಲಿ ನೋಡ್ರಿ, ಅದೇ ಥರ ಚಿಕ್ಕ ಪಾಟಲ್ಲಿ ಇನ್ನೂ ಫ್ಲವರ್ಸ್ ಸಿಕ್ಕವ್ರೆ. ಏನು ಬೇಕಂತಲೇ ಅರ್ಥ ಆಗ್ತಾರೋ ನೋಡಿ. ಏನೈತೆ ಗೈಸ್ ನೋಡಿ, ಇಲ್ಲಿ ಫ್ಲವರ್ಸ್ ಐತೆ. ಮತ್ತು ಇದು ಚಿಕ್ಕ ಪ್ಲಾಂಟ್, ಇನ್ನೂ ಚಿಕ್ಕದಿದು. ಇಲ್ಲೊಂದೆರಡು ಬಿದ್ದೋಗಿತ್ತು ನೋಡಿ. ಈ ಕಡೆ ನೋಡಿ, ಬೇರೆ ಆರೆಂಜಲ್ಲೆಲ್ಲೋ ಫ್ಲವರ್ಸ್ ಐತೆ. ಹಂಗೆ ಬರ್ರಿ ಮುಂದಕ್ಕೆ ಹೋಗೋದ. ಹಂಗೆ ಬರ್ತಾಯಿರ್ರಿ ಹಂಗೆ ಮುಂದಕ್ಕೆ ಹೋಗೋದ. ಇಲ್ಲಿ ನೋಡ್ರಿ, ವೈಟ್ ಕಲರ್ ಲೀವ್ಸ್. ಇದು ಫ್ಲವರ್ಸ್ ಅಲ್ಲ, ಲೀವ್ಸು. ಮತ್ತು ಇಲ್ಲಿ ನೋಡಿ, ಇದೊಂದು ಹಾಡು ನೆನಪಾಗ್ತೈತೆ. ಇವಾಗ ಹಾಕ್ತೀನಿ ಹಾಡೋದು, ನೋಡ್ಕೊಂಬರ್ರಿ. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ, ಯಾರೆ ನೀನು. ಬಂದು ನೋಡ್ರಿ, ಇಲ್ಲಿ ಹಂಪಿ ಇತ್ತು. ಹಂಪಿ ಇನ್ನೂ ರೆಡಿ ಆಗ್ತೈತೆ. ಮತ್ತು ಇಲ್ಲಿ ಸ್ಕೂಲ್ ಪೀಪಲ್ಸ್ ಸ್ಟೂಡೆಂಟ್ಸ್ ತುಂಬ ವಿಸಿಟ್ ಮಾಡಿದರು. ಮತ್ತು ಹಂಗೆ ಮುಂದೆ ಬಂದೆ. ಇಲ್ಲಿ ಫ್ರೂಟ್ಸ್ ಇತ್ತು ನೋಡ್ತಾ ಇರ್ಬೋದು. ಪೈನಾಪಲ್ಲು, ಆರೆಂಜು, ಆ್ಯಪಲ್ಲು, ಬನಾನಾ ಮತ್ತು ಗ್ರೇಪ್ಸು ಆ್ಯಪಲ್ ಮಾಡವ್ರೆ. ಇದೆಲ್ಲ ಹೂವಿನಿಂದನೇ ಮಾಡಿರೋದು. ಮತ್ತು ಹಂಗೆ ಮುಂದೆ ಬಂದರೆ ಇಲ್ಲಿ ಸರ್ಕಲ್ ಆಗಿ ಇಕ್ಕವ್ರೆ ಫ್ಲವರ್ಸ್ನ. ಇದು ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. 2 ಕನಸಾಗ್ತಾಯಿಲ್ಲ. ಇದೇ ಮೊದಲನೇದಾಗಿ ನಮ್ಮ ಕಬ್ಬನ್ ಪಾರ್ಕಲ್ಲಿ ಹಾಕಿರೋ ಫ್ಲವರ್ ಶೋ. ಮತ್ತು ಪೀಪಲ್ಸ್ ಎಲ್ಲ ತುಂಬೋಗ್ಬಿಟ್ಟಿದ್ರು. ಮತ್ತು ಇಲ್ಲಿ ತುಂಬ ಫೋಟೋ ಹಿಡ್ಕೊತಾಯಿದ್ರು. ಮತ್ತು ಸ್ಪರ್ಶ್ ಮಸಾಲ ಕಡೆಯಿಂದ ಇಲ್ಲಿ ಅಡ್ವರ್ಟೈಸ್ ಮಾಡಿದರು. 2 ಇದಕ್ಕೆ ಚಿಕನು ಮತ್ತು ಫಿಶ್ ಇತ್ತು. ಮತ್ತು ಅಲ್ಲಿ ಟ್ಯಾಗ್ ಹಾಕಿದ್ರು, ಅದನ್ನು ಫುಲ್ ಫ್ಲವರಿಂದನೇ ಮಾಡಿರೋದು. ಇದು ನೋಡೋಕ್ಕೆ ತುಂಬ ಸುಂದರವಾಗಿತ್ತು. ಮತ್ತು ಹಂಗೆ ಮುಂದಕ್ಕೆ ಹೋಗ್ತಾಯಿದ್ದೆ. ಇಲ್ಲಿ ನೋಡಿ, ಜನ ಸಾಗರ ಹೆಂಗೆ ತುಂಬ್ಕೊಂಡ್ಬಿಟ್ಟೈತೆ. ಇಲ್ಲಿ ವೆರೈಟಿ ಹೂವು ಆಯ್ತು ಅಂದರೆ ಜನನೂ ಹಂಗೆ ಅವರೆ. ಮತ್ತು ಹಂಗೆ ಮುಂದಕ್ಕೆ ಬಂದೆ. ಇಲ್ಲಿ ಬಟರ್ಫ್ಲೈ ಇತ್ತು. ಬಟರ್ಫ್ಲೈ ನೋಡಿ ಎಷ್ಟು ಚೆನ್ನಾಗಿ ಮಾಡವ್ರೆ. ಫುಲ್ ಕಲರ್ ಹೂವು, ಒಂದು ಆರೆಂಜು, ಪರ್ಪಲ್ಲು, ಎಲ್ಲೋ. ಮತ್ತು ಅದ್ರ ಫ್ರಂಟು ಅದೇನು ಐಸ್ ಎಲ್ಲ ಟೊಮೊಟೊಯಿಂದ ಮಾಡವ್ರೆ. ಮತ್ತು ಹಂಗೆ ಮುಂದಕ್ಕೆ ಬಂದರೆ ನಮಗೆಲ್ಲ ಇಷ್ಟವಾಗದಿರೋದು ಹಾಗಲಕಾಯಿಯಿಂದ ಒಂದು ಎಲಿಫೆಂಟ್ನ ಮಾಡವ್ರೆ. ಹಾಗಲಕಾಯಿ, ಟೊಮೊಟೊ, ಕ್ಯಾಪ್ಸಿಕಮ್ಮಿಂದ. ಮತ್ತು ಹಂಗೆ ಮುಂದಕ್ಕೆ ಬಂದರೆ ಕರ್ನಾಟಕ ಮ್ಯಾಪ್ನ ಮಿಲೆಕ್ಸಿಂದ ಮಾಡವ್ರೆ. ಮಿಲೆಕ್ಸ್ದು ಕರ್ನಾಟಕ ಮ್ಯಾಪ್ ನೋಡಿದೆ. ಹಂಗೆ ಮುಂದಕ್ಕೆ ಬಂದರೆ ಇಲ್ಲಿ ರುಮೆಲ್ ಆರ್ಟ್ ಹೌಸ್ ಅಂತ ಒಂದಿತ್ತು. ಅದು ಯಾರು ಮಾಡಿರೋದಂದರೆ ರುಮೆಲ್ ಚಿನ್ನಬಸವಯ್ಯ. ಅವ್ರ ಪೇಂಟಿಂಗ್ ತೋರಿಸಿ ನೋಡಿ. ಆವಾಗ ರುಮೆಲ್ ಚಿನ್ನಬಸವಯ್ಯ ಅಂತ ಇದ್ದೆ. ಅವ್ರದ್ದು ಇದೆಲ್ಲ ಪೇಂಟಿಂಗು ನೋಡಿ ಎಷ್ಟೊಂದು ಸುಂದರವಾಗಿ ಮಾಡವ್ರೆ. ಅದು ಡಿಸ್ಪ್ಲೇ ಮಾಡವ್ರೆ ಕಬ್ಬನ್ ಪಾರ್ಕ್ ಫ್ಲವರ್ ಶೋ ಅಲ್ಲಿ.
ಅವ್ರು ಮಾಡಿರೋ ಆಟನ ಎಲ್ಲ ನೋಡ್ಕೊಂಡು ಇಲ್ಲೊಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋದಂತ ಇಲ್ಲಿ ಬಂದಿದ್ದೀನಿ. ನೋಡಿ, ರಿಲ್ಯಾಕ್ಸ್ ಮಾಡೋಕ್ಕೆ ಪ್ಲೇಸು ಚೆನ್ನಾಗೈತೆ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ತಿರ್ಗಾ ಬಂದೆ ಅದೇ ಫ್ಲವರ್ ಶೋಗೆ. ಇಲ್ಲೆರಡು ಡಾಲ್ಫಿನ್ನು, ಸೆಂಟ್ರಲ್ಲಿ ಕಾವೇರಿ ಇತ್ತು. ಏನಿದೆ ನೋಡಿ ನೋಡೋಕ್ಕೆ, ಕಾವೇರಿ ಮಾತಾ ನಿಂತಿರು ಆ ಪಾಟಿಕ್ಕೊಂದು ಸುತ್ತಲೂ ಫ್ಲವರ್ಸು, ಮಧ್ಯದಲ್ಲಿ 2 ಡಾಲ್ಫಿನ್ನು ಮತ್ತು ಮಧ್ಯದಲ್ಲಿ ಕಾವೇರಿ ಮಾತಾ ನಿಂತವ್ರೆ. ಬರ್ರಿ ರೌಂಡಾಗಿ ತೋರಿಸಿನಿ, ಎಷ್ಟು ನೀಟಾಗಿ ಅರೇಂಜ್ ಮಾಡೋರಂದರೆ 2 ಕಣ್ಣು ಸಾಕಾಗಲ್ಲ. ಇದು ನೋಡ್ಕೊಂಡು ಇವಾಗ ಸ್ಟಾಲ್ನ ನೋಡೋದ ಅಂತ ಬಂದರೆ ಇಲ್ಲೊಂದು ಗೇಮ್ ಐತೆ, ಪ್ಲೇ ಟು ವಿನ್ ಅಂತ. ನೋಡಿ, ಬಾಲ್ನ ಆ ಟೇಬಲ್ಗೆ ಹಾಕಿ ಒಳಗಡೆ ಮತ್ತು ಅಲ್ಲಿ ಟೈಗರ್ಸ್ ಇರ್ತಿದ್ರು, ನಮ್ಮ ನ್ಯಾಷನಲ್ ಆ್ಯನಿಮಲ್ ಟೈಗರ್ ಎಲ್ಲ ಹಾಕಿದ್ರು. ನೋಡಿ, ಇಲ್ಲಿ ಟೈಗರ್ದು ಆ ಟೈಗರ್ನ ನೋಡ್ಕೊಂಡು ಮುಂದಕ್ಕೆ ಹೋಗ್ರೆ ಇಲ್ಲಿ ಐಬಿಸ್ಕಸ್ ಲಾರ್ಜು ಪ್ಲ್ಯಾಂಟ್ಸು ಎಲ್ಲ ಸೇಲ್ ಮಾಡ್ತಾಯಿದ್ರು. ನೋಡಿ, ಸುಂದರವಾಗೈತೆ ನೋಡೋಕ್ಕೆ. ಆ ಶಾಪ್ನ ನೋಡ್ಕೊಂಡು ಮತ್ತೆ ಇನ್ನೊಂದು ಶಾಪಿಗೆ ಬಂದರೆ ಇಲ್ಲಿ ನೋಡ್ರಿ ಏನು ಹಾಕೋರೆ, ಇದು ನನಗೆ ಏನಂತ ಗೊತ್ತಿಲ್ಲ. ಒಂದು ಕೆಳಗಡೆ ಒಂದು ಮೇಲೆ ಹೋಗ್ತೈತೆ. ಕರ್ನಾಟಕ ಫ್ರೂಟ್ ಸ್ಟಾಲ್ ಇತ್ತು, ಅದೆಲ್ಲ ನೋಡ್ಕೊಂಡು ನೋಡೋದಾದ್ರೆ ಕರ್ನಾಟಕ ಫ್ರೂಟ್ ಸ್ಟಾಲಲ್ಲಿ ನೋಡ್ರಿ ಎಷ್ಟೊಂದು ಹೈಜೀನ್ ಮಾಡವ್ರೆ, ಎಷ್ಟು ಕ್ಲೀನಾಗಿ ಕಟ್ ಮಾಡಿ ಕ್ಲೀನಾಗಿ ಅರೇಂಜ್ ಮಾಡವ್ರೆ. ಮತ್ತು ಅಲ್ಲಿ ನೋಡ್ರಿ ಡಿಸೈನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡವ್ರೆ. ಆ ಫ್ರೂಟ್ ನೋಡಿ, ಬೇರೆ ಪೈನಾಪಲಲ್ಲೇ ಅಷ್ಟೊಂದು ಇದು ಹಾಕೋರೆ ಫ್ರೂಟ್ಸು. ಅಲ್ಲಿ ಸೀಕರ್ ಅಗರಬತ್ತಿ ಎಲ್ಲ ಅದೆಲ್ಲ ಆದ್ಮೇಲೆ ಆ ಪಾರ್ಕ್ನ ವಿಸಿಟ್ ಮಾಡೋವ್ರಿಗೆಲ್ಲ ರಿವ್ಯೂ ಬಂದಿದ್ದೀವಿ. ನಾವು ಜಯನಗರದಿಂದ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ಫ್ಲವರ್ಸ್ ಎಲ್ಲ ಅರೇಂಜ್ಮೆಂಟ್ ಚೆನ್ನಾಗಿದೆ. ನಿಮ್ಮ ಅಭಿಪ್ರಾಯ? ತುಂಬ ಚೆನ್ನಾಗಿದೆ. ಫಸ್ಟ್ ಯಾವಾಗಲೂ ಲಾಲ್ಬಾಗ್ ಶೋನೇ ಇತ್ತು, ಫಸ್ಟ್ ಟೈಮ್ ಕಬ್ಬನ್ ಪಾರ್ಕಲ್ಲಿ ಮಾಡಿರೋದು. ಕಬ್ಬನ್ ಪಾರ್ಕಲ್ಲಿ ತುಂಬ ಚೆನ್ನಾಗಿದೆ, ಅರೇಂಜ್ಮೆಂಟ್ಸ್ ಎಲ್ಲ ಫ್ಲವರ್ ಇದೆ. ತುಂಬ ಚೆನ್ನಾಗಿದೆ, ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ವಾಟ್ಸಪ್ಪಲ್ಲೆಲ್ಲ ನೋಡಲೇಬೇಕು ಅಂತ ಆಸೆ ಬಿದ್ದು ಬಂದಿದ್ದಾಗಿದೆ. ಫ್ಲವರ್ಸು ಚೆನ್ನಾಗಿದೆ. ಕಬ್ಬನ್ ಪಾರ್ಕ್ ಬಂದಿದ್ದೀವಿ, ಫ್ಲವರ್ ಶೋ ನೋಡ್ತಾ ಇದ್ದೀವಿ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಇನ್ನೊಂದು ರಿವ್ಯೂ ನವಧಾನ್ಯಗಳ ಬಗ್ಗೆ ಹೇಳ್ತವ್ರೆ. ಕರ್ನಾಟಕ ನವಧಾನ್ಯದಿಂದ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಕರ್ನಾಟಕ ಮ್ಯಾಪ್ ತುಂಬಾ ಚೆನ್ನಾಗಿದೆ. ಮತ್ತು ಆನೆ ಎಲ್ಲ ಮಾಡಿದ್ದಾರೆ, ಫಿಶ್ ಮಾಡಿದ್ದಾರೆ, ಎಲಿಫೆಂಟ್ಗಳೆಲ್ಲ ಮಾಡಿದ್ದಾರೆ, ಟ್ರೈ ಮಾಡಿದ್ದಾರೆ, ಹಾಗಲಕಾಯಲ್ಲಿ ಮಾಡಿದ್ದಾರೆ. ಅದು ತುಂಬಾ ಚೆನ್ನಾಗಿದೆ. ಇದು ನವಧಾನ್ಯದ ಮ್ಯಾಪು ತುಂಬ ಚೆನ್ನಾಗಿದೆ. ನಾವು ತುಂಬ ಇಷ್ಟ ಆಯಿತು. ಎಲ್ಲ ಧಾನ್ಯಗಳದ್ದು ಇದು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಕರ್ನಾಟಕದ ಮ್ಯಾಪು ನವಧಾನ್ಯಗಳಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಸರ್ಪ್ರೈಸ್, ನಮ್ಮ ತಂಗಿ ಸ್ಕೂಲ್ ಅವರು ಇಲ್ಲಿಗೆ ಟ್ರಿಪ್ಪಿಗೆ ಬಂದವ್ರೆ, ಎಜುಕೇಷ್ನಲ್ ಟ್ರಿಪ್ಗೆ. ನೋಡ್ರಿ, ಅವಾಗ ಹಂಪಿ ರೆಡಿ ಆಗಿರಲಿಲ್ಲ, ಇವಾಗ ನೋಡಿ ರೆಡಿ ಆಗೈತೆ. ಎಷ್ಟು ಚೆನ್ನಾಗಿ ಕಾಣ್ತೈತೆ ಫ್ಲವರ್ಸು. ಹಂಗೆ ನೋಡಿ, ಸ್ವಲ್ಪ ಒಳಗಡೆ ಹೋಗ್ರೆ ಈ ಥರ ಒಂದು ರಿವರ್ ಸಿಗುತ್ತೆ. ಇದು ಎಷ್ಟು ಚೆನ್ನಾಗೈತೆ ನೋಡಿ ರಿವರು. ಸ್ವಲ್ಪ ನೀರು ಗಲೀಜೈತೆ ಅಷ್ಟೇ. ಈ ವಿಡಿಯೋದಲ್ಲಿ ನೋಡಿರ್ಬೋದು, ಕಬ್ಬನ್ ಪಾರ್ಕ್ ಫ್ಲವರ್ ಶೋ ಫುಲ್ ಕವರ್ ಮಾಡಿದ್ದೀನಿ. ಮತ್ತು ಈ ಥರನೇ ಸಪೋರ್ಟ್ ಮಾಡಿ, ಈ ಥರ ನೋಡೋದ ಇನ್ನೂ ಹಲವಾರು ಶೋಗಳನ್ನ ನೋಡೋದ. ಅಲ್ಲೇ ಡೈಲಿ ಮಿನಿ ವ್ಲಾಗ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ. ಬಾಯ್ ಬಾಯ್.